ಮೊಬೈಲ್ನಲ್ಲಿ ಒಂದು ಸಣ್ಣ ಬೆಟ್ಟಿಂಗ್ನಿಂದ ಶುರುವಾದ ಅಭ್ಯಾಸ ಒಂದು ದಿನ ನಿಮ್ಮ ಇಡೀ ಬಿಸ್ನೆಸ್ ಅನ್ನೇ ಪಣಕ್ಕಿಡಬಹುದು. ಮೊದಲು ಒಂದು ₹100 ಬೆಟ್ಟಿಂಗ್, ಆಮೇಲೆ ಒಂದು ಫ್ಯಾಂಟಸಿ ಟೀಮ್. ನನ್ನ ನಾಲೆಡ್ಜಿಂದ ಗೆಲ್ತಾ ಇದ್ದೀನಿ, ಮತ್ತೆ ಈ ಸಲ ಖಂಡಿತ ಗೆಲ್ತೀನಿ. ಹೀಗೆ ಆಟ ನಿಧಾನವಾಗಿ ಅಭ್ಯಾಸವಾಗುತ್ತೆ. ಆ ಅಭ್ಯಾಸ ವ್ಯಸನವಾಗುತ್ತೆ. ಅಲ್ಲಿಂದ ನೀವು ಗೇಮ್ ಆಡ್ತಾ ಇರೋದಿಲ್ಲ, ಗೇಮ್ ನಿಮ್ಮನ್ನ ಆಡಿಸಲು ಶುರು ಮಾಡಿರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಒಬ್ಬ ಬಿಸ್ನೆಸ್ ಮನ್ನ ಜೀವನದಲ್ಲಿರುವ ಅತ್ಯಂತ ಮೌಲ್ಯಯುತ ಸಂಪನ್ಮೂಲಗಳು ಸಮಯ, ಗಮನ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಆದ್ರೆ ಬೆಟ್ಟಿಂಗ್ ಈ ಮೂರನ್ನ ನಿಧಾನವಾಗಿ ಕಡಿಯುತ್ತೆ. ಕಸ್ಟಮರ್ ಜೊತೆ ಮಾತನಾಡ್ತಾ ಇದ್ರು ಸ್ಕೋರ್ ನೋಡ್ತೀರಿ, ಮೀಟಿಂಗ್ ನಲ್ಲಿ ಇದ್ರು ಮ್ಯಾಚ್ ಬಗ್ಗೆ ಯೋಚನೆ, ಫ್ಯಾಮಿಲಿಯ ಜೊತೆ ಇದ್ರೂ ಮೊಬೈಲ್ ಕೈಯಲ್ಲೇ ಇರುತ್ತೆ. ಪ್ರತಿ 5 ನಿಮಿಷಕ್ಕೆ ಒಮ್ಮೆ ಆಪ್ ಓಪನ್ ಮಾಡಿ ನೋಡ್ತಾ ಇರ್ತೀರಿ. ಇದು ಕೇವಲ ಹಣದ ನಷ್ಟ ಅಲ್ಲ, ಏಕಾಗ್ರತೆಯ ನಷ್ಟ. ಒಂದು ನಿಜವಾದ ಬಿಸ್ನೆಸ್ ದಿನಕ್ಕೊಂದು ಸರಿಯಾದ ನಿರ್ಧಾರದಿಂದ ಬೆಳೆಯುತ್ತೆ. ಆದ್ರೆ ಬೆಟ್ಟಿಂಗ್ ವ್ಯಸನ ಹೊಂದಿರುವ ವ್ಯಕ್ತಿ ಪ್ರತಿಯೊಂದು ನಿರ್ಧಾರವನ್ನ ಅದೃಷ್ಟದ ಮೇಲೆ ಬಿಡಲು ಶುರು ಮಾಡ್ತಾನೆ. ನಿಧಾನವಾಗಿ ಕಷ್ಟಪಟ್ಟು ಕೆಲಸ ಮಾಡೋದ್ರ ಮೇಲೆ ನಂಬಿಕೆ ಕಡಿಮೆ ಆಗುತ್ತೆ, ಶಾರ್ಟ್ ಕಟ್ಗಳ ಮೇಲಿನ ನಂಬಿಕೆ ಹೆಚ್ಚಾಗುತ್ತೆ. ಒಮ್ಮೆ ದೊಡ್ಡದಾಗಿ ಗೆದ್ರೆ ಸಾಕು ಅನ್ನುವ ಆಲೋಚನೆ ಜೀವನವನ್ನ ನಡೆಸಲು ಶುರು ಮಾಡುತ್ತೆ. ಆದ್ರೆ ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆಯೂ ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಆರಂಭದಲ್ಲಿ ಕೆಲವು ಬಾರಿ ನೀವು ಗೆಲ್ತೀರಿ. ಅದೇ ಈ ವ್ಯಸನದ ಅತ್ಯಂತ ಅಪಾಯಕಾರಿ ಬಲೆ. ಒಂದು ದಿನ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದಾಗ, ನಿಮ್ಮ ಕಂಪನಿಯ ಕ್ಯಾಶ್ ಫ್ಲೋ ಕಷ್ಟದಲ್ಲಿದ್ದಾಗ, ನಿಮ್ಮ ಉದ್ಯೋಗಿಗಳ ಸಂಬಳ ತಡವಾದಾಗ, ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರು ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ತಲೆ ಎತ್ತಲು ಸಾಧ್ಯವಾಗದ ಪರಿಸ್ಥಿತಿ ಬಂದಾಗ, ನಿಮ್ಮ ಪತ್ನಿ ನೀನು ನಮ್ಮ ಜೊತೆ ಇದ್ದೀಯಾ ಅಂತ ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ, ನಾನು ಹಣ ಗಳಿಸಲು ಗೇಮ್ ಆಡಲಿಲ್ಲ, ಗೇಮ್ ನನ್ನ ಸಮಯವನ್ನ, ನನ್ನ ಗಮನವನ್ನ, ನನ್ನ ಕುಟುಂಬವನ್ನ, ನನ್ನ ಬಿಸ್ನೆಸ್ ಅನ್ನ ಸೋಲಿಸಿದೆ ಅಂತ. ನೆನ್ಪಿಟ್ಕೊಳ್ಳಿ, ನಿಜವಾದ ಬಿಸ್ನೆಸ್ ಮ್ಯಾನ್ ತನ್ನ ಭವಿಷ್ಯವನ್ನ ಪ್ಲಾನ್ ಮಾಡ್ತಾನೆ. ಬೆಟ್ಟಿಂಗ್ ಮಾಡುವ ವ್ಯಕ್ತಿ ತನ್ನ ಭವಿಷ್ಯವನ್ನ ಅದೃಷ್ಟಕ್ಕೆ ಒಪ್ಪಿಸ್ತಾನೆ. ನಿಮ್ಮ ಕಂಪನಿಯನ್ನ ನಿರ್ಧರಿಸೋದು ನಿಮ್ಮ ಕಷ್ಟ, ನಿಮ್ಮ ಶಿಸ್ತು, ನಿಮ್ಮ ಸಹನೆ, ಒಂದು ಮೊಬೈಲ್ ಆಪ್ ಅಲ್ಲ. ಈ ದಿನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಬೆಟ್ಟಿಂಗ್ ಆಪ್ ಡಿಲೀಟ್ ಮಾಡೋದು ಅಂದ್ರೆ ಕೇವಲ ಒಂದು ಆಪ್ ಅನ್ನ ತೆಗೆದು ಹಾಕೋದಲ್ಲ, ನಿಮ್ಮ ಭವಿಷ್ಯವನ್ನ ಮತ್ತೆ ನೀವು ಕೈಗೆ ತೆಗೆದುಕೊಳ್ಳೋದು. ನೆನ್ಪಿಟ್ಕೊಳ್ಳಿ, ದೊಡ್ಡ ಬಿಸ್ನೆಸ್ಗಳು ಸ್ಕೋರ್ ಬೋರ್ಡ್ಗಳ ಮೇಲೆ ಅಲ್ಲ, ಶಿಸ್ತಿನ ಮೇಲೆ ನಿರ್ಮಾಣ ಆಗುತ್ತೆ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.